ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಪಿ ಅಡುಗೆ ಮನೆ ವಿತ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ವಿಡಿಯೋನ ಶುರು ಮಾಡ್ತಿದ್ದೀನಿ. ಇವತ್ತು ಪೈನಾಪಲ್ ಕೇಸರಿ ಬಾತ್ನ ತೋರಿಸ್ತಿದ್ದೀನಿ ನೋಡಿ. ಮೊದಲನೇದಾಗಿ ಒಂದು ಕಡಾಯಿಗೆ 2 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೋತಿದ್ದೀನಿ. ತುಪ್ಪ ಇಲ್ಲ ಅನ್ನೋರು ಎಣ್ಣೆನೂ ಬೇಕಿದ್ರೆ ಹಾಕ್ಕೋಬೋದು. ಅದಕ್ಕೇ ಒಂದು 10 ತುಂಡು ಗೋಡಂಬಿನ ಹಾಕ್ಕೋತಿದ್ದೀನಿ. ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆಗೋ ಫ್ರೈ ಮಾಡಿಕೊಂಡು ದ್ರಾಕ್ಷಿನ ಸೇರಿಸ್ಕೊತಿದ್ದೀನಿ. ದ್ರಾಕ್ಷಿ ಗೋಡಂಬಿ ಒಟ್ಟಿಗೆ ಹಾಕೋದ್ರಿಂದ ದ್ರಾಕ್ಷಿ ಬೇಗನೆ ಕಪ್ಪಾಗುತ್ತೆ, ಗೋಡಂಬಿ ಬೇಗ ಫ್ರೈ ಆಗೋಲ್ಲ. ಹಾಗಾಗಿ ಸಪ್ರೇಟಾಗಿ ಹಾಕೋತಿದ್ದೀನಿ ನೋಡಿ. ಇದನ್ನು ಎತ್ತಿಟ್ಕೊಳ್ಳೋಣ. ಇದಕ್ಕೇ 1 ಗ್ಲಾಸು, ನಾನು ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸು ಚಿರೋಟಿ ರವೆನ ಹಾಕೋತಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ. ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ಇವಾಗ ಅದೇ ಕಡಾಯಿಗೆ 2 ಟೇಬಲ್ ಸ್ಪೂನು ತುಪ್ಪ ಹಾಕೋತಿದ್ದೀನಿ. ತುಪ್ಪ ಹಾಕ್ಕೊಂಡಾದ್ಮೇಲೆ, ತುಪ್ಪ ಬಿಸಿ ಆದಮೇಲೆ ಪೈನಾಪಲ್ನ ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೀನಿ, ಅದನ್ನು ಹಾಕೋತಿದ್ದೀನಿ ನೋಡಿ. ಪೈನಾಪಲ್ ಸ್ವಲ್ಪ ಫ್ರೈ ಆದಮೇಲೆ ನಾವು ಎಷ್ಟು ಕ್ವಾಂಟಿಟಿಲಿ ಎಷ್ಟು ಗ್ಲಾಸ್ ಚಿರೋಟಿ ರವೆ ತೊಗೊಂಡಿದ್ವಿ ಅದು 3ರಷ್ಟು ನೀರನ್ನ ಹಾಕ್ಕೋಬೇಕು. ನಾನು 1 ಗ್ಲಾಸ್ಗೆ 4 ಗ್ಲಾಸು ನೀರನ್ನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಕ್ಲೋಸ್ ಮಾಡ್ತಿದ್ದೀನಿ ನೋಡಿ. ಇವಾಗ ಚೆನ್ನಾಗಿ ಕುದೀತಿದೆ ನೋಡಿದು, ಚೆನ್ನಾಗಿ ಕುದಿ ಬರ್ತಿದೆ. ಇವಾಗ ಸಕ್ಕರೆನ ಹಾಕೋತಿದ್ದೀನಿ. ಸಕ್ಕರೆನ 2 ಕಪ್ಪು ತೊಗೊಂಡಿದ್ದೀನಿ ನಾನು. ಅಳತೆಲಿ ಹೇಳಬೇಕು ಅಂದರೆ 1 ಗ್ಲಾಸ್ ಚಿರೋಟಿ ರವೆಗೆ 2 ಇಂದ 2.5 ಗ್ಲಾಸು ಸಕ್ಕರೆ ತೊಗೊಂಡಿದ್ದೀನಿ ನೋಡಿ. ಇವಾಗ ಗೋಡಂಬಿ ದ್ರಾಕ್ಷಿನ ಆ್ಯಡ್ ಮಾಡ್ಕೊತಿದ್ದೀನಿ. ಇವಾಗ ಚಿರೋಟಿ ರವೆ ಹಾಕೋತಿದ್ದೀನಿ. ಕುದಿಟ್ಟಿರೋಂಥ ಚಿರೋಟಿ ರವೆನ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಕೈ ಬಿಡದಿರೋ ಹಾಗೆ ತಿರುಗ್ಕೊತಾ ಇರಬೇಕು. ಕೈ ಆಡಿಸ್ತಾನೆ ಇರೋಣ ಸ್ವಲ್ಪ ಹೊತ್ತು. ಚಿರೋಟಿ ರವೆ ಹಾಕೊಂಡ್ಮೇಲೆ ಅಷ್ಟೊತ್ತೇನು ಟೈಮ್ ತೊಗೊಳ್ಳಲ್ಲ. ಒಂದು 4 ರಿಂದ 5 ನಿಮಿಷಕ್ಕೆ ಕೇಸರಿ ಬಾತ್ ರೆಡಿ ಆಗುತ್ತೆ ನೋಡಿ. ಇವಾಗ ಚೆನ್ನಾಗಿ ಕೈ ಬಿಡದಿರೋ ಥರ ತಿರುಗಿಸ್ಕೊತಾನೆ ಇರೋಣ, ತಳ ಹಿಡಿದು ಬಿಡುತ್ತಿಲ್ಲ ಅಂದರೆ. ಪೈನಾಪಲ್ಲು ಒಂದು 90% ಬೆಂದರೆ ಸಾಕು. ಬಾಯಲ್ಲಿ ಸಿಗ್ತಿದ್ರೆ ಪೈನಾಪಲ್ ಫ್ಲೇವರ್ ಚೆನ್ನಾಗಿರುತ್ತೆ ನೋಡಿ. ಇವಾಗ ಇದು ರೆಡಿಯಾಗಿದೆ. ಇದನ್ನೆಲ್ಲ ಸ್ಟವ್ ಆಫ್ ಮಾಡಿ 1-2 ನಿಮಿಷ ಸ್ವಲ್ಪ ತಣ್ಣಗಾಗೋವರೆಗೂ ಬಿಟ್ಟರೆ ಆಮೇಲೆ ಸರ್ವ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ. ಇವಾಗ 1-2 ನಿಮಿಷ ಆಗಿದೆ ನೋಡಿ. ಸುತ್ತ ಬಿಟ್ಟಿದೆ, ಅಂಟ್ತಿಲ್ಲ ಅಷ್ಟಾಗಿ. ಒಂದು ಬೌಲ್ಗೆ ಸರ್ವ್ ಮಾಡ್ಕೊತಿದ್ದೀನಿ ನಾನು. ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವೀಡಿಯೋಸ್ನ ನೋಡಿ. ಹಾಗೆ ಮುಂದಿನ ದಿನದಲ್ಲಿ ಯಾವ ಅಡುಗೆ ವಿಡಿಯೋ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.